ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಸುಲಭವಾಗಿ ಮನೆಯಲ್ಲಿಯೇ ಗೋಲ್ಗಪ್ಪ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ತುಂಬ ಟ್ರೈ ಮಾಡಿರೋದು ನಾವು. ಇದಂತೂ ಪಕ್ಕಾ ಸ್ಟ್ರೀಟ್ ಸ್ಟೈಲು. ಒಂದ್ಸತಿ ನೀವು ಸಹ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿ ಆಗುವಷ್ಟು ಪುದೀನವನ್ನು ಹಾಕಿಕೊಳ್ಳಿ. ಒಂದು ಹಿಡಿ ಸಾಕು. ಇದು ಒಂದು 3-4 ಜನ ತಿನ್ನಬಹುದು. ನಂತರ ಇದಕ್ಕೇನೆ ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ಒಂದು ಹಿಡಿ ಪುದೀನ, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ನಿಮ್ಮ ರುಚಿಗೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಹಾಕಿಕೊಂಡು ರುಬ್ಬಿಕೊಳ್ಳಿ. ನಂತರ ನೀರು, ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ರುಬ್ಬಿರುವ ಮಿಶ್ರಣವನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಯಾಕಂದರೆ ಖಾರ ಜಾಸ್ತಿ ಆದರೆ ಕುಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ. ನಂತರ ಇದಕ್ಕೆ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಇದು ಜಲ್ಜೀರಾ ಪೌಡರ್ ಅಂತ, ಅದು ಒಂದು 2 ಸ್ಪೂನ್ ಹಾಕಿಕೊಳ್ಳಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್. ಇದು ಹಾಕಿಲ್ಲ ಅಂದರೆ ಟೇಸ್ಟೇ ಬರಲ್ಲ. ಹಾಕಿಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿಕೊಂಡು ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿಕೊಳ್ಳಿ. ನಿಂಬೆಹಣ್ಣಿಲ್ಲ ಅಂದರೆ ಹುಣಸೆ ಹುಳಿ ಹಾಕ್ಕೊಬೋದು. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಮಾಡಿಟ್ಕೊಳ್ಳಿ. ಅಷ್ಟೇ, ಪಾನಿ ರೆಡಿಯಾಗಿದೆ. ನಂತರ ಒಂದು ಬೌಲಿಗೆ ನಾವು ಆಲೂಗಡ್ಡೆನ, ಬೇಯಿಸಿರುವ ಆಲೂಗಡ್ಡೆ ಮತ್ತು ಈ ಕಡಲೆಕಾಳು, ಬ್ರೌನ್ ಕಲರ್ ಕಾಳು ಬರುತ್ತಲ್ವ, ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಪೂರಿನಲ್ಲಿ ಫಿಲ್ ಮಾಡಿಕೊಂಡು ಇಟ್ಕೊಳ್ಳಿ. ಎಲ್ಲ ಪೂರಿಗೂ ಈ ಥರ ಕಾಬಲ್ ಕಡಲೆ ಹಾಕೋದ್ರಿಂದ ಏನು ಅಂದರೆ ಸ್ಟ್ರೀಟ್ ಸ್ಟೈಲೇ ಬರುತ್ತೆ. ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಅಷ್ಟೇ, ಗೋಲ್ಗಪ್ಪ ಸವಿಯಲು ಸಿದ್ಧ. ಸೇಮ್ ಸ್ಟ್ರೀಟ್ ಸ್ಟೈಲ್ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿತ್ತು. ಗೋಲ್ಗಪ್ಪ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.